ಇತ್ತಲ್ಲ ಅವಾಗ. ಗೌರಿ ಎಸ್ಟೇಟ್ ಇವರು ಹಾಗೂ ಸುಬ್ರಹ್ಮಣ್ಯ ಶೆಟ್ಟಿ KS ಮತ್ತು ಭಿಕ್ಷುಕಿ ಭಾಷಣ ಆಗಮಿಸಿ ಶ್ರೀ ಕ್ಷೇತ್ರ ಶಕಟಪುರಂನ ಪೂಜ್ಯ ಗುರೂಜಿಗಳು ಆಗಮಿಸಲಿದ್ದಾರೆ. ಪರಮ ವಿದ್ಯೋಪಾಸಕರು, ಶ್ರೀ ವಿದ್ಯಾ ತಪೋನಿಧಿಗಳು, ಶ್ರೀ ವಿದ್ಯಾ ಸಾಧಕೋತ್ತಮ ಮುಖಡಮಣಿಗಳು ಆದಂತಹ ಕ್ಷೇತ್ರ ಶಕಟಪುರಂ ಶ್ರೀ ವಿದ್ಯಾಪೀಠಾಧೀಶ್ವರ ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ಶ್ರೀ ತೋಟಕಾಚಾರ್ಯ ಪರಮ ಪೂಜ್ಯ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾತೀರ್ಥ ಮಹಾಸ್ವಾಮಿಗಳು ಅವರ ತಪೋನುಷ್ಠಾನದಿಂದ ಸಾಧನೆಗಳ ಸಾಲು ಸಾಲು ದೀಪಗಳಿಂದ ಶ್ರೀ ಕ್ಷೇತ್ರವನ್ನು ಶ್ರೀ ವಿದ್ಯಾಪೀಠವನ್ನು ಪ್ರಕಾಶಗೊಳಿಸಿ ಕೊಪ್ಪದ ಸಮಸ್ತ ಭಕ್ತಾದಿಗಳನ್ನು ಪಾವನಗೊಳಿಸಿದ್ದಾರೆ. ಅವರು ಭಾರತ ಮಾತೆಯ ಅಡಿದಾವರಿಗಳಿಗೆ ಪುಷ್ಪವನ್ನು ಅರ್ಚಿಸುತ್ತಿದ್ದಾರೆ. ಹಾಗೆಯೇ ವೇದಿಕೆ ಮೇಲಿರುವಂತಹ ಗಣ್ಯರು ಪುಷ್ಪಾರ್ಚನೆಯನ್ನು ಮಾಡಬೇಕೆಂದು ಹೇಳಿದಂತಹ ಆಶಾ ಮಾತಾಜಿ ಮತ್ತು ವಿದ್ಯಾರ್ಥಿಗಳ ಸಮೂಹ ತಂಡಕ್ಕೆ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸತಕ್ಕಂಥ LM ಪ್ರಕಾಶ್ ಅವರು ವೇದಿಕೆಯ ತಮ್ಮ ಆಸನವನ್ನು ಅಲಂಕರಿಸಬೇಕು. ಶ್ರೀಯುತ ಮನೋಹರ್ ಮಠದ್ ಈ ದಿನದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಶಾಸ್ತ್ರಿ ಮೈದಾನದಲ್ಲಿ ಇದೇ ರೀತಿಯ ಒಂದು ಹಿಂದೂ ಸಮಾಜೋತ್ಸವ ನಡೆಯಿತು. ಆ ಸಮಯದಲ್ಲೂ ನಾನು ಬಂದಿದ್ದೆ. ಮತ್ತೊಮ್ಮೆ ಇಲ್ಲಿ ಹಿಂದೂ ಸಮಾಜೋತ್ಸವ ಕೊಪ್ಪದ ಜಾಗೃತ ಹಿಂದೂ ಸಮಾಜ ಇವತ್ತು 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 18 ಜನರಿಂದ ಆರಂಭವಾಯಿತು. ಸಮಾಜ ಪರಿವರ್ತನೆ, ವ್ಯವಸ್ಥಾ ಪರಿವರ್ತನೆ ಅಂತಕ್ಕಂಥದ್ರ ಮೂಲಕ ದೇಶದಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ ಒಂದು ಕೆಲಸವನ್ನ ಒಂದು ಗಂಟೆ ಶಾಖೆಯ ಮುಖಾಂತರ ಮಾಡುವಂತ ಕೆಲಸವನ್ನ ಕಳೆದ 3 ವರ್ಷಗಳಿಂದ ಮಾಡ್ತಾ ಇದೆ. 3ನೇ ವರ್ಷಕ್ಕೆ ಬಂದು RSS ಇವತ್ತು ನಿಂತಿದೆ. ಇಡೀ ಸಮಾಜ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಆ ಕೆರಳಿಯ ಕಾರ್ಯಗಳನ್ನು ನೆನಪನ್ನು ಮಾಡಿಕೊಳ್ತಾ ಸಂಘ